ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲ ಆತ್ಮೀಯ ಸಹೋದರ ಸಹೋದರರಿಗೆ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮ ಮಹಾನ್ ಚೇತನ. ಆತ್ಮೀಯರೇ, ವಿಶ್ವದ ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನು ನಾವು ಕೇಳಿರುತ್ತೇವೆ. ಇಂದು ವಿಶ್ವದ ಇತಿಹಾಸದಲ್ಲೇ ಒಂದು ಅದ್ಭುತ, ಅಲೌಕಿಕ ಹಾಗೂ ರೋಮಾಂಚನಕಾರಿಯಾದಂತಹ ಅನುಭವಗಳನ್ನು ಪಡೆದಂತಹ ಮಹಾನ್ ಚೇತನದ ಪರಿಚಯವನ್ನು ಮಾಡಿಕೊಳ್ಳೋಣ. ಯಾರು ತಮ್ಮ ಸಾಧಾರಣ ಜೀವನದಿಂದ ಉತ್ಕೃಷ್ಟ ಜೀವನದತ್ತ ಹೆಜ್ಜೆ ಇಟ್ಟು ಪರಮಚೇತನದ ದಿವ್ಯ ದರ್ಶನವನ್ನು ಮಾಡಿದರು. ತಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿಯ ಜ್ಯೋತಿಯನ್ನು ಬೆಳಗಿಸಿಕೊಂಡು ವಿಶ್ವದಲ್ಲೆಲ್ಲ ಆ ಜ್ಯೋತಿಯನ್ನು ಬೆಳಗಿಸಿ ಲಕ್ಷಾಂತರ ಜನರ ಜೀವನದಲ್ಲಿ ಶಾಂತಿ, ಸುಖ, ಆನಂದ, ಪರಮಶಕ್ತಿಯ ದರ್ಶನವನ್ನು ನೀಡಲು ಆಧಾರ ಮೂರ್ತಿಯಾದರು. ವಿಶ್ವದ ಇತಿಹಾಸದಲ್ಲಿ ನಾವು ಕಂಡಂತಹ ಅನೇಕ ವಿಭೂತಿಗಳಿಂದ ಭಿನ್ನವಾದಂತಹ ಈ ಮಹಾನ್ ಚೇತನವೇ ಆದಿದೇವ ಪ್ರಜಾಪಿತ ಬ್ರಹ್ಮ. ಇವರನ್ನು ಹಲವರು ಕಣ್ಣಾರೆ ಕಂಡರು. ಅವರ ಜೀವನ ಚರಿತ್ರೆಯನ್ನು ಕಿವಿಯಾರೆ ಕೇಳಿದರು. ಕಣ್ಣಾರೆ ಕಂಡವರಾಗಲಿ ಕಿವಿಯಿಂದ ಕೇಳಿದವರಾಗಲಿ ಅವರ ಜೀವನದ ಅಲೌಕಿಕ ಅನುಭವಗಳನ್ನು ಕೇಳುತ್ತಲೇ ಅವರ ಜೀವನದಲ್ಲೂ ಆಧ್ಯಾತ್ಮಿಕ ಜಾಗೃತಿ ಸಂಚಾರವಾಯಿತು. ಅಷ್ಟೇ ಅಲ್ಲ, ಈ ಮಹಾನ್ ಚೇತನದ ಜೀವನ ದರ್ಶನವನ್ನು ಪಡೆದಂಥ ಎಲ್ಲರೂ ಧನ್ಯರಾದರೆಂಬ ಅದ್ಭುತ ಅನುಭವದ ಆಭಾಸವಾಯಿತು. ವಿಶ್ವದ ಕಾಲಚಕ್ರವು 4 ಯುಗಗಳ ಸಂಧಿಕಾಲವನ್ನು ದಾಟುತ್ತಾ ಮುನ್ನಡೆಯುತ್ತಲೇ ಹೋಗುತ್ತದೆ. ವಿಶ್ವದ ಕಾಲದ ಗಡಿಯಾರವು ಪ್ರತಿ ಕ್ಷಣದಲ್ಲೂ ಮುಂದುವರಿಯುತ್ತಾ ಈ 4 ಸಂಧಿಕಾಲದಲ್ಲಿ ಮಹಾನ್ ಸಂಧಿಕಾಲವೊಂದು ಘಟನೆ ಅಥವಾ ಮಹಾನ್ ಸಂಧಿಕಾಲದ ಸಮಯವೇ ಮಹಾನ್ ಪರಿವರ್ತನೆಯ ಸಮಯವೆಂದು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಇಂತಹ ಒಂದು ವಿರಾಟ ಚಕ್ರದ ಸೃಷ್ಟಿಯ ಕಾಲಚಕ್ರದಲ್ಲಿ ಕೇವಲ ಒಮ್ಮೆ ಬರುವಂತಹ ಈ ವಿಶಿಷ್ಟವಾದ ಅದ್ಭುತವಾದಂತಹ ಸಂಧಿಕಾಲವೇ ಸಂಗಮಯುಗ, ಎಲ್ಲಿ ಮನುಷ್ಯಾತ್ಮರು ಮಹಾನ್ ಪರಿವರ್ತನೆಯ ಅನುಭೂತಿಯನ್ನು ತಮ್ಮ ಇಚ್ಛೆಯಿಂದಲೂ ಅಥವಾ ಪರಮಾತ್ಮನ ಪ್ರೇರಣೆಯಿಂದಲೂ ಮಾಡುತ್ತಾರೆ. ಇಂತಹದೇ ಒಂದು ಅಪೂರ್ವವಾದ ಅದ್ಭುತವಾದ ಘಟನೆ 1936ನೇ ಇಸವಿಯಲ್ಲಿ ಭಾರತವು ಇನ್ನೂ ಪಾಶ್ಚಾತ್ಯರ ಆಡಳಿತದಲ್ಲಿ ಕೈಸರಿಯಾಗಿತ್ತು. ಎಲ್ಲೆಲ್ಲೂ ಅನೇಕ ಪ್ರಕಾರದ ಸಮಸ್ಯೆಗಳು, ಘರ್ಷಣೆಗಳ ಒಂದು ಕ್ರಾಂತಿ ಇತ್ತು. ಅಷ್ಟೇ ಅಲ್ಲ, ಭಾರತ ಬಿಟ್ಟು ಅನ್ಯ ದೇಶಗಳಲ್ಲೂ ಸಹ ಅನೇಕ ಪ್ರಕಾರದ ಸಂಘರ್ಷಗಳ ಒಂದು ಮಾನಸಿಕ ತೊಂದರೆಗಳು, ಅನೇಕ ದೇಶಗಳು ಅನ್ಯ ದೇಶಗಳ ಮೇಲೆ ಆಕ್ರಮಣದ ಮನೋಭಾವನೆಗಳು ಎಲ್ಲೆಲ್ಲೂ ಕಾಣಬರುತ್ತಿತ್ತು. ಭಾರತ ದೇಶದಲ್ಲಿ ವಿಶೇಷವಾಗಿ ಪಾಶ್ಚಾತ್ಯರ ಒಂದು ಸಂಸ್ಕೃತಿಗೆ ನಾವು ಅಧೀನರಾಗಿ ನಮ್ಮ ಶ್ರೇಷ್ಠ ಸಂಸ್ಕೃತಿಯನ್ನೇ ಮರೆತು ಮನುಷ್ಯರ ಜೀವನದಲ್ಲಿ ಆಚಾರ, ವಿಚಾರ, ಆಹಾರ, ವ್ಯವಹಾರಗಳಲ್ಲಿ ಕಾಲಕ್ರಮೇಣ ತಾಮಸಿಕತೆಯು ಹೆಚ್ಚಾಗಿ ನಮ್ಮನ್ನು ನಾವು ಮರೆತು ನಾವು ಅನ್ಯರಿಗೆ ಅಧೀನರಾದಂತಹ ಒಂದು ಆಭಾಸವಾಗುತ್ತಿತ್ತು. ಅಲ್ಲಲ್ಲಿ ಇದನ್ನು ಕ್ರಾಂತಿಕಾರಿಯಾಗಿ ಎದುರಿಸುವಂತಹ ಒಂದು ವಿಶೇಷ ಗುಂಪುಗಳು, ಅನೇಕರು ಇದರ ಬಗ್ಗೆ ವಿಚಾರ ವಿಮರ್ಶೆಗಳನ್ನು ಮಾಡುವಂತಹ ಸಮಯ. ಮನುಷ್ಯ ಜೀವನ ಉತ್ಕೃಷ್ಟ ಜೀವನದಿಂದ ದುರ್ಗತಿಯ ಕಡೆಗೆ ನಾಗಾಲೋಟದ ಒಂದು ವೇಗದಲ್ಲಿ ಸಾಗುತ್ತಿತ್ತು. ನಾವು ಅನೇಕ ದುರಭ್ಯಾಸಗಳಿಗೆ, ವ್ಯಸನಗಳಿಗೆ ದಾಸರಾಗಿ ಹೋಗುತ್ತಿದ್ದೆವು. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ವಿಶೇಷವಾಗಿ ಭಾರತದ ಮಹಿಳೆಗೆ ಎಲ್ಲ ಸ್ವಾತಂತ್ರ್ಯದಿಂದ ಮುಕ್ತ ಮಾಡಿ ಆಕೆ ಅನೇಕ ಬಂಧನಗಳಲ್ಲಿ ಒಳಗಾಗಿದ್ದಳು. ವಿದ್ಯಾಭ್ಯಾಸವಾಗಲಿ, ಸಮಾಜದಲ್ಲಿ ಬೇಕಾದಂತಹ ಘನತೆ, ಗೌರವದ ಒಂದು ಸ್ವಾತಂತ್ರ್ಯವಾಗಲಿ ಇಲ್ಲದೆ ಹೋಯಿತು. ಮಹಿಳೆಯು ಕೇವಲ
4 ಗೋಡೆಯ ಒಳಗಡೆ ಇರುವಂತಹ ಒಂದು ಪುರುಷನ ಕೈಗೊಂಬೆಯಾಗಿದ್ದಳು. ಎಲ್ಲೆಲ್ಲೂ ತಾಮಸಿಕತೆ ಹಾಗೂ ಅನೇಕ ಪ್ರಕಾರದ ವಿಕೃತಿಗಳ ತಾಂಡವ ನೃತ್ಯವನ್ನು ನೋಡಬಹುದಾಗಿತ್ತು. ಹೀಗೆ ಮನುಕುಲವೇ ಅತಿ ತೀವ್ರವಾಗಿ ದುರ್ಗತಿಯ ಕಡೆಗೆ ಓಡುತ್ತಾ ಹೋಗುವಾಗ ಸಿಂಧ್ ಹೈದರಾಬಾದ್ ಪಾಕಿಸ್ತಾನದಲ್ಲಿ ಲೇಖ್ ರಾಜ್ ಎನ್ನುವ ಒಬ್ಬ ವಿಶಿಷ್ಟವಾದ ಬಾಲಕನ ಜನ್ಮವಾಗಿತ್ತು. ಜನ್ಮವು ಒಂದು ಸಾಧಾರಣ ಪರಿವಾರದಲ್ಲಿಯೇ ಆಗಿದ್ದರೂ ಸಹ ಅವರಲ್ಲಿದ್ದಂತಹ ವೈಶಿಷ್ಟ್ಯತೆಗಳೇನೆಂದರೆ, ಜನ್ಮದಿಂದಲೂ ತಮ್ಮ ಜೀವನದಲ್ಲಿ ಸಾತ್ವಿಕತೆ, ಪ್ರಾಮಾಣಿಕತೆ, ಸತ್ಯತೆ, ದಯೆ, ಕ್ಷಮೆ ಇವೆಲ್ಲ ಭಾವನೆಗಳು ಸಹಜವಾಗಿಯೇ ಅವರಲ್ಲಿ ಆಭಾಸವಾಗುತ್ತಿತ್ತು. ಈ ಬಾಲಕನು ಒಂದು ಸಣ್ಣ ವ್ಯಾಪಾರದಿಂದ ಉತ್ಕೃಷ್ಟವಾದಂತಹ ವ್ಯಾಪಾರದತ್ತ ಸಾಗಿ ಹೋದರು. ಕೊನೆಗೆ ಒಬ್ಬ ಪ್ರಮುಖವಾದ ಹಾಗೂ ಚಿರಪರಿತವಾದ ಎಲ್ಲರ ಮನ್ನಣೆಯನ್ನು ಪಡೆದಿರುವಂತಹ ವಜ್ರ ವ್ಯಾಪಾರಿಯಾಗಿ ತಮ್ಮ ಜೀವನದಲ್ಲಿ ಉತ್ಕೃಷ್ಟ ಸ್ಥಾನವನ್ನು ಪಡೆದರು. ಇವರ ವ್ಯವಹಾರದಲ್ಲಿ ನಿಷ್ಠೆ, ಸತ್ಯತೆ, ಪ್ರಾಮಾಣಿಕತೆ ಎಷ್ಟಿತ್ತೆಂದರೆ ಅವರು ಎಂದೂ ಸಹ ಯಾವುದೇ ಘಟನೆಗಳಲ್ಲಿ, ಸಮಸ್ಯೆಗಳಲ್ಲಿ ಅನ್ಯರ ಮೇಲೆ ಅನುಮಾನವಾಗಲಿ ಸಂಶಯವಾಗಲಿ ಮಾಡುತ್ತಿರಲಿಲ್ಲ. ತಮ್ಮ ತೀಕ್ಷ್ಣ ಬುದ್ಧಿ ಹಾಗೂ ಸಾತ್ವಿಕ ವ್ಯವಹಾರದಿಂದಲೇ ಎಲ್ಲರ ಮನಸ್ಸನ್ನು ಅವರು ಗೆಲ್ಲುತ್ತಿದ್ದರು. ಹೀಗಾಗಿಯೇ ಅವರ ಒಂದು ವ್ಯಾಪಾರ ವ್ಯವಹಾರವು ಆಗಿನ ಕಾಲದ ರಾಜ ಮಹಾರಾಜರುಗಳ ಜೊತೆ ಅಷ್ಟು ನಿಕಟ ಸಂಬಂಧದೊಡನೆ ವ್ಯವಹಾರದಲ್ಲಿ ಅವರೊಡನೆ ಒಡನಾಟವನ್ನು ಇಟ್ಟುಕೊಂಡಿದ್ದರು. ಆ ಸಮಯದಲ್ಲಿ ಮನುಜ ಕುಲವು ಅತ್ಯಂತ ಭೋಗವಿಲಾಸಿ ಜೀವನಕ್ಕೆ ದಾಸರಾಗುತ್ತಾ ತಮ್ಮ ಶ್ರೇಷ್ಠ ಕರ್ಮ, ಶ್ರೇಷ್ಠ ಧರ್ಮವನ್ನು ಮರೆತು ತಮ್ಮ ಜೀವನದಲ್ಲಿ ಅತ್ಯಂತ ತಾಮಸಿಕತೆಯನ್ನು ಸ್ವೀಕಾರ ಮಾಡಿದ್ದರು. ಎಲ್ಲೆಲ್ಲೂ ದುಃಖ, ಅಶಾಂತಿ, ಈರ್ಷೆ, ದ್ವೇಷಗಳ ಬೆಂಕಿಯ ಜ್ವಾಲೆ ಉರಿಯುತ್ತಿತ್ತು. ಇದೇ ಅಜ್ಞಾನದ ಕಾರ್ಮೋಡಗಳ ಕರಿಯ ನೆರಳು ವಿಶ್ವದಾದ್ಯಂತ ಹಬ್ಬಿ ಹೋಗಿತ್ತು. ಇಂತಹ ಸಮಯದಲ್ಲಿ ಧರ್ಮಕ್ಕೆ ಸ್ಥಾನವಿಲ್ಲ, ಶ್ರೇಷ್ಠ ಕರ್ಮಕ್ಕೆ ಬೆಲೆಯಿಲ್ಲವಾಯಿತು. ಮನುಜ ಕುಲವು ಇಂತಹ ಅನೇಕ ಪ್ರಕಾರದ ವಿಕೃತಿಯ ಅಲೆಗಳಲ್ಲಿ ನಾಶವಾಗಿ ಹೋಗುತ್ತಿತ್ತು. ಮಾನಸಿಕ ಶಾಂತಿ, ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾ ಶಾಂತಿಗಾಗಿ ತ್ರಾಹಿ ತ್ರಾಹಿ ಎಂದು ಕೂಗುವಂತಹ ಸಮಯವಾಗಿತ್ತು. ಇದೇ ಸಮಯಕ್ಕಾಗಿಯೇ ಅಧರ್ಮದ, ಅಜ್ಞಾನದ ಹಾಗೂ ಎಲ್ಲೆಲ್ಲೂ ಧರ್ಮಕ್ಕೆ ನೆಲೆಯಿಲ್ಲದ ಸಮಯವೆಂದೇ ವರ್ಣನೆ ಮಾಡಲಾಗಿದೆ. ಭಾರತ ಮಾತೆಯು ಅನೇಕ ದುಃಖ ಶಾಂತಿಯ ಸಮಸ್ಯೆಗಳ ಸರಪಳಿಯಲ್ಲಿ ಬಂಧಿತಳಾಗಿದ್ದಳು. ಈ ಬಂಧನದಿಂದ ದುಃಖಿತಳಾಗಿ ಭಗವಂತನನ್ನು ನೆನೆಸುತ್ತಾ ಈ ರೀತಿ ಕೂಗುತ್ತಿದ್ದಳು: ಹೇ ಭಗವಂತ, ನೀನೆಲ್ಲಿದ್ದೀಯಾ? ನಿನ್ನ ಆಕಾಶ ಸಿಂಹಾಸನವನ್ನು ಬಿಟ್ಟು ಧರೆಗಿಳಿದು ಬಾ. ಈ ಧರೆಯಲ್ಲಿ ಎಲ್ಲೆಲ್ಲೂ ದುಃಖ ಶಾಂತಿ ಅಲೆಗಳು. ಮನುಜ ಕುಲವು ತನ್ನ ಧರ್ಮ ಕರ್ಮವನ್ನೇ ಮರೆತು ಧರ್ಮಭ್ರಷ್ಟರು, ಕರ್ಮಭ್ರಷ್ಟರು ಆಗುತ್ತಿರುವರು ಎಂಬ ಕೂಗು ಪರಮಾತ್ಮನಿಗೆ ಹಾಡಿ ಕರೆಯುತ್ತಿದ್ದಳು. ಆದರೆ ಇಂತಹ ವಿಕಟ ಪರಿಸ್ಥಿತಿಯನ್ನು, ಇಂತಹ ಅನೇಕ ಸಮಸ್ಯೆಗಳ ಸಂಘರ್ಷದಿಂದ ಮನುಜ ಕುಲವನ್ನು ಪಾರು ಮಾಡುವರಾದರೂ ಯಾರು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ದಾದಾ ಲೇಖರಾಜ್ ಎಂಬ ಪ್ರಭಾವಶಾಲಿ ವ್ಯಕ್ತಿಯು ಸಿಂಧ್ ಹೈದರಾಬಾದಲ್ಲಿ ಬಹಳಷ್ಟು ಪ್ರಸಿದ್ಧವಾದ ವಜ್ರ ವ್ಯಾಪಾರಿಯಾದರು. ಅಷ್ಟೇ ಅಲ್ಲ, ಇವರ ಒಂದು ಗೃಹಸ್ಥ ಜೀವನವು ಬಹಳ ಸುಖ ಸಂಪತ್ತಿನಿಂದ ಸಾಗುತ್ತಿತ್ತು. ಇವರ ಜೀವನದಲ್ಲಿ ಅಪಾರ ಸಂಪತ್ತಿನ ಪ್ರಾಪ್ತಿಯಾಗಿದ್ದರೂ ಸಹ ಇವರ ವೈಯಕ್ತಿಕ ಜೀವನ ಸಾಧಾರಣತೆಯಿಂದ ತುಂಬಿತ್ತು. ವ್ಯವಹಾರದಲ್ಲಿ ಶ್ರೇಷ್ಠತೆ, ನಿಷ್ಠೆ, ಸತ್ಯತೆ, ಭಗವಂತನಲ್ಲಿ ಅಪಾರವಾದಂತಹ ನಿಶ್ಚಯ ಹಾಗೂ ಪ್ರತಿನಿತ್ಯ ಪರಮಾತ್ಮನ ಭಕ್ತಿಯನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಇವರ ಮುಖದಲ್ಲಿ ನಾರಾಯಣನ ತೇಜಸ್ಸನ್ನು ಹಲವರು ಕಾಣುತ್ತಿದ್ದರು. ಅವರ ಭಕ್ತಿ
ಎಷ್ಟರ ಮಟ್ಟಿಗೆ ಉತ್ಕೃಷ್ಟವಾಗಿರುತ್ತಿತ್ತು ಅಂದರೆ ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಪಾರಾಯಣ ಮಾಡದೆ ನೀರು ಸಹ ಕುಡಿಯುತ್ತಿರಲಿಲ್ಲ. ಇಷ್ಟೆಲ್ಲ ಪ್ರಾಪ್ತಿಗಳನ್ನು ತಮ್ಮ ಜೀವನದಲ್ಲಿ ಪಡೆದರೂ ಸಹ ಅವರಿಗೆ ಪರಮಾತ್ಮನ ಒಂದು ದಿವ್ಯ ದರ್ಶನ, ಪರಮಾತ್ಮನ ಬಗ್ಗೆ ಸತ್ಯವನ್ನು ಅರಿಯುವಂತಹ ಒಂದು ಕುತೂಹಲ ಹಾಗೂ ಆಂತರಿಕ ಒಂದು ಪ್ರಶ್ನೆ ಇತ್ತು. ಅದಕ್ಕಾಗಿಯೇ ಇವರ ಭಕ್ತಿ ಜೀವನದಲ್ಲಿ ಹಲವಾರು ಗುರುಗಳನ್ನು ತಮ್ಮವರನ್ನಾಗಿಸಿಕೊಂಡು ಅವರಿಗೆ ಅವರು ಶಿಷ್ಯರಾಗಿ ಪ್ರತಿನಿತ್ಯ ಅವರ ಮನೆಯಲ್ಲೇ ಸತ್ಸಂಗವನ್ನೂ ಮಾಡುತ್ತಿದ್ದರು. ಇವರ ನಿಷ್ಠೆ ಗುರುಗಳ ಮೇಲೆ ಎಷ್ಟಿತ್ತೆಂದರೆ ಗುರುಗಳ ಬೋಧನೆ ಸಂಪನ್ನವಾಗುವವರೆಗೂ ಯಾವುದೇ ಕಾರ್ಯಕ್ಕಾಗಿ ಮಧ್ಯೆ ಅವರು ಹೋಗುತ್ತಿರಲಿಲ್ಲ. ಇಂತಹ ಅಪಾರ ಭಕ್ತಿ ಇರುವಂತಹ, ಶ್ರದ್ಧೆ ನಿಷ್ಠೆ ಇರುವಂತಹ ಈ ವ್ಯಕ್ತಿಯಲ್ಲಿ 1936ರಲ್ಲಿ ಒಂದು ಅದ್ಭುತ ಘಟನೆಯಾಗುತ್ತದೆ. ಅಲೌಕಿಕ ಅನುಭವವಾಗುತ್ತದೆ ಹಾಗೂ ರೋಮಾಂಚನಕಾರಿಯಾದಂತಹ ಘಟನೆಗಳು ಒಂದಾದ ಮೇಲೆ ಒಂದು ಸಾಗುತ್ತಲೇ ಇದ್ದು ಇವರ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡುತ್ತದೆ. ಒಮ್ಮೆ ಇವರು ಸತ್ಸಂಗದಲ್ಲಿ ಗೀತೆಯನ್ನು ಬಹಳ ಪ್ರೀತಿಯಿಂದ ಗುರುಗಳ ಮುಖದಿಂದ ಕೇಳುತ್ತಿದ್ದಂತೆ ಯಾವುದೋ ಒಂದು ಅಲೌಕಿಕ ಶಕ್ತಿ ಇವರನ್ನು ಆಕರ್ಷಿಸುತ್ತದೆ. ಬಹಳ ಆಶ್ಚರ್ಯದ ಮಾತು, ಗುರುಗಳ ಬೋಧನೆಯ ಮೊದಲು ಅವರೆಂದಿಗೂ ಜೀವನದಲ್ಲಿ ಸತ್ಸಂಗದಿಂದ ಎದ್ದು ಹೋಗುವವರೇ ಅಲ್ಲ. ಆದರೆ ಅಂದಿನ ದಿನ ಅವರಿಗೆ ವಿಶೇಷವಾಗಿ ಆ ಅಲೌಕಿಕ ಶಕ್ತಿಯ ಸಂಚಾರ, ಆ ಅಲೌಕಿಕ ಶಕ್ತಿಯ ಆಕರ್ಷಣೆ ಇವರನ್ನು ಒತ್ತಾಯ ಮಾಡಿ ಎಬ್ಬಿಸುತ್ತದೆ. ಆ ಶಕ್ತಿಯನ್ನು ಅನುಭವ ಮಾಡುತ್ತಾ ಅವರು ನಿಧಾನವಾಗಿ ತಮ್ಮ ಕೊಠಡಿಗೆ ಹೋಗಿ ಧ್ಯಾನಾಸಕ್ತರಾಗುತ್ತಾರೆ. ಆಗ ಅವರು ಕಂಡದ್ದೇನು? ಎಂದೂ ಅರಿಯದ, ಎಂದೂ ಕಾಣದ ಒಂದು ಅದ್ಭುತವಾದಂತಹ ಅನುಭವ, ಒಂದು ದಿವ್ಯ ಪ್ರಕಾಶ ಹಾಗೂ ಶಕ್ತಿ. ಯಾವುದನ್ನು ಅವರ ಶಬ್ದದಲ್ಲಿ ಒಂದು ಲೈಟ್, ಒಂದು ಮೈಟ್ ಎನ್ನುವಂಥ ಶಬ್ದದಿಂದ ವರ್ಣಿಸಿದರು. ಅವರು ಕುಳಿತಂತಹ ಒಂದು ಕೊಠಡಿ ನಿಧಾನವಾಗಿ ಕೆಂಪು ಪ್ರಕಾಶದಿಂದ ತುಂಬಿ ಹೋಗುತ್ತದೆ. ಸತ್ಸಂಗದಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವೇ. ದಾದಾ ಲೇಖರಾಜರಿಗೆ ಏನಾಯಿತು? ಆಗ ಅವರ ಸೊಸೆ ಮಾತ್ರ ಅವರನ್ನು ಕಾಣಲು ಕೊಠಡಿಗೆ ಹೋಗುತ್ತಾರೆ. ಅವರು ಕಂಡದ್ದೇನು? ಅವರ ಕಣ್ಣುಗಳಲ್ಲಿ ಒಂದು ದಿವ್ಯವಾದ ಪ್ರಕಾಶ ಹೊಳೆಯುತ್ತಿತ್ತು. ದಾದಾ ಲೇಖರಾಜರು ಯಾವುದೋ ಒಂದು ಅಲೌಕಿಕ ಅನುಭೂತಿಯಲ್ಲಿ ಮಗ್ನರಾಗಿದ್ದಾರೆನ್ನುವಂಥ ಆಭಾಸವಾಗುತ್ತಿತ್ತು. ಸ್ವಲ್ಪ ಸಮಯದಲ್ಲೇ ಅವರಿಗೂ ಸಹ ಪ್ರಕಾಶದ ಅನುಭವವಾಗುತ್ತಾ ಅವರು ಅವರ ಮುಂದೆ ಕುಳಿತು ಬಿಡುತ್ತಾರೆ. ಆಗಲೇ ಆ ದಿವ್ಯ ಜ್ಯೋತಿ ನಿಧಾನವಾಗಿ ಅವರ ಕಣ್ಣುಗಳಿಂದ ಹೊಳೆಯುವಂಥ ಜ್ಯೋತಿಯಾಗಿ ಅವರಿಗೆ ದರ್ಶನವಾಗುತ್ತದೆ. ಈ ದರ್ಶನವನ್ನು, ಅನುಭವವನ್ನು ಪಡೆಯುತ್ತಾ ಅವರೂ ಸಹ ಮೂಕ ಸ್ತಬ್ಧರಾಗುತ್ತಾರೆ. ಸ್ವಲ್ಪ ಸಮಯದಲ್ಲೇ ದಾದಾ ಲೇಖರಾಜರ ಮುಖದಿಂದ ಕೆಲವು ಅಲೌಕಿಕ ಶಬ್ದಗಳು ಹೊರಡುತ್ತದೆ. ಅದೇ ಈ ಶಬ್ದಗಳು: ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ, ಆನಂದ ಸ್ವರೂಪಂ ಶಿವೋಹಂ ಶಿವೋಹಂ. ಈ ಶಬ್ದಗಳು ಲೇಖರಾಜರವರದಾಗಿಲ್ಲ, ಆದರೆ ಯಾವುದೋ ಒಂದು ಅಲೌಕಿಕ ಶಕ್ತಿ ಉಚ್ಚರಿಸುತ್ತಿದೆ ಎನ್ನುವಂಥ ಅನುಭವ ಅವರಿಗಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ದಾದಾ ಲೇಖರಾಜರು ಸಾಮಾನ್ಯವಾದಂಥ ಸ್ಮೃತಿಯಲ್ಲಿ ಬಂದಾಗ ಆ ಲೈಟ್, ಆ ಮೈಟ್, ಆ ಪ್ರಕಾಶ ಮತ್ತು ಶಕ್ತಿಯನ್ನು ಹುಡುಕುತ್ತಾರೆ. ಯಾವುದೋ ಲೋಕದಿಂದ ಮಿನುಗುವಂತಹ ಒಂದು ನಕ್ಷತ್ರ ಸಮಾನ ಜ್ಯೋತಿ ಕಂಡೆ. ಆ ಜ್ಯೋತಿ ನಿಧಾನವಾಗಿ ನನ್ನಲ್ಲಿ ಪ್ರವೇಶಿಸಿತು. ಆ ನಂತರ ನಾನು ಅದ್ಭುತವಾದ ಶಕ್ತಿಯ ಸಂಚಾರದ ಅನುಭವ ಮಾಡಿದೆ. ಆದರೆ ಆ ಲೈಟ್ ಯಾವುದು? ಆ ಮೈಟ್ ಯಾವುದು? ಆ ಶಕ್ತಿ ಯಾವುದು? ಆ ಪ್ರಕಾಶ ಯಾವುದು? ಇದರ ಬಗ್ಗೆ ಅವರು ವಿಚಾರ ಮಾಡಲು ಪ್ರಯತ್ನಿಸುತ್ತಾರೆ. ಈ ಅಲೌಕಿಕ ಅನುಭವನ ಪಡೆದ
ದಾದಾ ಲೇಖರಾಜರು ವಿಚಾರಮಗ್ನರಾಗುತ್ತಾರೆ. ಈ ಅನುಭವದ ನಂತರ ಅವರಿಗೆ ಮತ್ತೊಂದು ಸುಂದರವಾದ ಅನುಭವವಾಗುತ್ತದೆ. ಅದೇನೆಂದರೆ, ಆಕಾಶದಿಂದ ಅನೇಕ ನಕ್ಷತ್ರಗಳು ಈ ಸೃಷ್ಟಿಯಲ್ಲಿ ಆಗಮಿಸುತ್ತಿವೆ. ಪ್ರತಿಯೊಂದು ನಕ್ಷತ್ರವು ದೇವ ಮಾನವರಾಗಿ, ದೇವಿ ದೇವತೆಗಳಾಗಿ, ರಾಜಕುಮಾರ ಕುಮಾರಿಯರಾಗಿ ಪರಿವರ್ತನೆಗೊಳ್ಳುತ್ತಿದ್ದಾರೆ. ಆ ಸೃಷ್ಟಿಯು ಬಹಳ ಸುಂದರವಾಗಿದೆ. ಆ ಸೃಷ್ಟಿಯಲ್ಲಿ ಎಲ್ಲರೂ ನಗುತ್ತಿದ್ದಾರೆ. ಎಲ್ಲರ ಮುಖದಲ್ಲಿ ಒಂದು ಸುಂದರತೆ, ಶಾಂತಿ, ಪವಿತ್ರತೆ ಎದ್ದು ಕಾಣುತ್ತಿದೆ. ಅದೇ ಸ್ವರ್ಗವಾಗಿತ್ತು, ಅದೇ ಸೃಷ್ಟಿ ಸತ್ಯುಗವಾಗಿತ್ತು. ಆದರೆ ಇಂತಹ ಸೃಷ್ಟಿಯನ್ನು ನೋಡುತ್ತಾ ಇದ್ದ ಲೇಖರಾಜರು ತಮ್ಮ ದಿವ್ಯ ದೃಷ್ಟಿಯಲ್ಲಿ ಆನಂದದಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಇಂತಹ ಸೃಷ್ಟಿಯನ್ನು ನೀನು ರಚನೆ ಮಾಡಬೇಕೆಂಬ ದಿವ್ಯವಾಣಿಯು ಅವರಿಗೆ ಕೇಳಿಸುತ್ತದೆ. ಆಗ ಪುನಃ ಚಕಿತರಾಗಿ, ಇಂತಹ ಒಂದು ಸೃಷ್ಟಿಯನ್ನು ನಾನು ಹೇಗೆ ರಚನೆ ಮಾಡಬಲ್ಲೆ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡಿಬರುತ್ತದೆ. ಹಾಗಾದರೆ ಈಗಿನ ಇರುವಂತಹ ಈ ಕಲಿಯುಗದ ಸೃಷ್ಟಿ ಏನಾಗುತ್ತದೆ? ಇದರ ಒಂದು ದಿವ್ಯ ದೃಷ್ಟಿಯಲ್ಲಿ, ಇದರ ಒಂದು ಸಾಕ್ಷಾತ್ಕಾರ ಅವರಿಗೆ ಪರಮಾತ್ಮನು ದಿವ್ಯ ದೃಷ್ಟಿಯಲ್ಲಿ ತೋರಿಸುತ್ತಾರೆ. ವರ್ತಮಾನ ಸಮಯದ ಈ ಕಲಿಯುಗದ ಸೃಷ್ಟಿಯು ಅನೇಕ ಪ್ರಕಾರದ ದುಃಖ ದುಮಾನಗಳಿಂದ, ಸಮಸ್ಯೆಗಳಿಂದ, ಅನೇಕ ಸಂಘರ್ಷಗಳಿಂದ, ಅನೇಕ ಪ್ರಕಾರದ ವಿಕೃತದ ವಿಕಾರಗಳ ವಶರಾಗಿರುವಂಥ ಮಾನವರಿಗೆ ಅಷ್ಟೇ ಅಲ್ಲ, ಪ್ರಕೃತಿಯೂ ಸಹ ತನ್ನ ಒಂದು ಸತ್ವವನ್ನು ಕಳೆದುಕೊಂಡಿರುವಂಥ ಈ ಸೃಷ್ಟಿಯಲ್ಲಿ ಎಲ್ಲವೂ ಸಹ ದುಃಖದಾಯಿಯಾಗಿರುತ್ತದೆ. ಮಾನವನು ಅತ್ಯಂತ ವಿಕಾರಗಳಿಗೆ ವಶರಾಗಿ ತನಗೆ ತಾನೇ ದುಃಖ ಕೊಡುವುದೇ ಅಲ್ಲದೆ ಅನ್ಯರಿಗೂ ದುಃಖ ಕೊಡಲಿಕ್ಕೆ ಮುಂದಾಗಿರುವಂತಹ ಈ ಒಂದು ಸೃಷ್ಟಿಯೇ ದುಃಖಧಾಮ. ಈ ಸೃಷ್ಟಿ ಅನೇಕ ಪ್ರಕಾರದ ಪರಿವರ್ತನೆಗಳಿಗೊಳಗಾಗುತ್ತದೆ. ಪ್ರಾಕೃತಿಕ ವಿಕೋಪಗಳಿರಬಹುದು, ಅನೇಕ ಅಣುಶಕ್ತಿಗಳಿಂದ ಇರಬಹುದು, ಅಥವಾ ಪಾರಸ್ಪರಿಕ ಸಂಘರ್ಷಗಳಿಂದ ಮನುಷ್ಯರು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಸುಖದ ಸಂದೇಶ, ಪರಮಾತ್ಮನ ದಿವ್ಯ ಸಂದೇಶ, ಈ ಸೃಷ್ಟಿ ಪುನಃ ಸ್ವರ್ಗೀಯವಾಗಬೇಕು, ಅದಕ್ಕೆ ನೀನು ಆಧಾರವಾಗಬೇಕೆಂಬ ದಿವ್ಯವಾಣಿ ಅವರ ಮನಸ್ಸಿನಲ್ಲಿ ಪದೇ ಪದೇ ಮೊಳಗುತ್ತಿರುತ್ತದೆ. ಆದರೆ ಅದು ಹೇಗೆ ಎಂಬ ಪ್ರಶ್ನೆ ಅವರ ಮನಸ್ಸಲ್ಲಿ ಮತ್ತೆ ಮತ್ತೆ ಕಾಡುತ್ತಿರುತ್ತದೆ. ಮತ್ತೊಂದು ದಿನ ಇವರಿಗೆ ತಮ್ಮ ಆರಾಧ್ಯ ದೇವನಾಗಿರುವ ಮಹಾವಿಷ್ಣುವಿನ ದಿವ್ಯ ಸಾಕ್ಷಾತ್ಕಾರವಾಗುತ್ತದೆ. ಇವರು ಭಕ್ತಿ ಕಾಲದಲ್ಲೇ ಮಹಾವಿಷ್ಣುವಿನ ಪರಮ ಭಕ್ತರಾಗಿರುತ್ತಾರೆ. ಈ ದಿವ್ಯ ದೃಷ್ಟಿಯಲ್ಲಿ ವಿಷ್ಣುವನ್ನ ಕಂಡ ಅವರು ಆನಂದದಿಂದ ಮುಳುಗಿ ಹೋಗುತ್ತಾರೆ. ಹೀಗೆಂದು ಆಭಾಸವಾಗುತ್ತದೆ, ನನ್ನ ಭಕ್ತಿಯ ಫಲ ಇಂದು ಭಗವಂತ ನನಗೆ ಈ ದರ್ಶನದ ಮುಖಾಂತರ ನೀಡಿದರು ಎಂದು. ಆದರೆ ಆ ಮಹಾವಿಷ್ಣುವಿನ ದರ್ಶನದ ನಂತರ ಅವರಿಗೆ ದಿವ್ಯವಾಣಿ ಕೇಳಿ ಬರುತ್ತದೆ, ಅಹಂ ಚತುರ್ಭುಜ್ ವಿಷ್ಣು ತತ್ತತ್ವಂ. ಅಹಂ ಚತುರ್ಭುಜ್ ವಿಷ್ಣು ತತ್ತತ್ವಂ ಅಂದರೆ ನಾನು ಮಹಾವಿಷ್ಣುವಾಗಿದ್ದೇನೆ, ನನ್ನಂತೆ ನೀನು ಎಂದು. ಇದು ಇನ್ನಷ್ಟು ಆಶ್ಚರ್ಯಚಕಿತರನ್ನಾಗಿ ಮಾಡಿಸುತ್ತದೆ. ಏಕೆಂದರೆ ಅವರು ಇದುವರೆಗೂ ತಮ್ಮನ್ನು ತಾವು ಒಂದು ಸಾಧಾರಣ ವ್ಯಾಪಾರಿ ಎಂದು, ಸಾಧಾರಣ ಗೃಹಸ್ಥಿ ಎಂದು ತಿಳಿದಿರುತ್ತಾರೆ. ಅವರಲ್ಲಿದ್ದಂತಹ ಅಪಾರ ಗುಣಗಳ ಒಂದು ಶ್ರೇಯಸ್ಸನ್ನು ಅವರು ಅರಿತಿರುವುದಿಲ್ಲ. ಆದರೂ ಸಹ ಈ ಶ್ರೇಷ್ಠ ಅನುಭವದಿಂದ ಅವರಿಗೆ ಅರ್ಥವಾಗುತ್ತದೆ, ಈಗ ನಾನು ಅಂತಹ ಒಂದು ದೈವಿ ಸೃಷ್ಟಿಗೆ ಯೋಗ್ಯನಾಗಬೇಕು, ನರನೇ ನಾರಾಯಣನಾಗುವಂತಹ ಪುರುಷಾರ್ಥ ಮಾಡಬೇಕು. ಈ ಒಂದು ಅನುಭೂತಿ, ಈ ಸ್ಪಷ್ಟತೆ ಅವರಲ್ಲಿ ಅನುಭವವಾಗುತ್ತದೆ. ತದನಂತರ ಪ್ರತಿನಿತ್ಯ ಸತ್ಸಂಗದಲ್ಲಿ ಬೋಧನೆ ಮಾಡುತ್ತಿದ್ದಂಥ ಗುರುಗಳಿಗೆ ನಮಸ್ಕರಿಸಿ ಹೇಳುತ್ತಾರೆ, ಈ ಎಲ್ಲ ದಿವ್ಯ ಅನುಭವಗಳು ನಿಮ್ಮಿಂದಲೇ ಆಯಿತೇನೋ ಎಂದು ಕೃತಜ್ಞತೆಯನ್ನು ಹೇಳಬಯಸುತ್ತಾರೆ. ಆದರೆ ಆಶ್ಚರ್ಯದ ಮಾತು, ಗುರುಗಳು ಹೇಳುತ್ತಾರೆ, ಇದು ಯಾವುದೂ ನಮ್ಮ ಅನುಭವದಿಂದ ನೀವು ಪಡೆದಿಲ್ಲ, ಇದು ಅವಶ್ಯವಾಗಿ ಪರಮ ಸದ್ಗುರುವಾದ ಪರಮಾತ್ಮನೇ ನಿಮಗೆ ಕೃಪೆ ಮಾಡಿರುವನು ಎಂದು ಹೇಳಿಬಿಡುತ್ತಾರೆ.
ಆಗ ದಾದಾ ಲೇಖರಾಜರಿಗೆ ಈ ಗುರುಗಳಿಂದ ನನಗೆ ಕೃಪೆಯಾಗಿಲ್ಲ ಎಂದರೆ ಆ ಸದ್ಗುರುವಾದರೂ ಯಾರು, ಆ ಪರಮಶಕ್ತಿಯಾದರೂ ಯಾರು, ಆ ಪರಮಚೇತನವಾದರೂ ಯಾರು, ಆ ಶಕ್ತಿಯನ್ನು ನಾನು ಕಂಡುಕೊಳ್ಳಬೇಕು ಎನ್ನುವಂಥ ಜಿಜ್ಞಾಸೆ ಉಂಟಾಗುತ್ತದೆ. ಆದರೆ ಈ ಸಮಯದಿಂದ ಅವರ ಜೀವನದಲ್ಲಿ ಪ್ರತಿನಿತ್ಯ ಈ ಶಕ್ತಿಯ ಅನುಭೂತಿ, ಆ ಪ್ರಕಾಶದ ಜ್ಯೋತಿಯ ಅನುಭೂತಿ ಸರಾಗವಾಗಿ ಸತತವಾಗಿ ನಡೆಯುತ್ತಲೇ ಇರುತ್ತದೆ. ಹೀಗೆ ಮನೆಯಲ್ಲೇ ಸತ್ಸಂಗವನ್ನು ಮುಂದುವರಿಸುತ್ತಿದ್ದಾಗ ಸತ್ಸಂಗದಲ್ಲಿ ಬರುವಂಥ ಅನೇಕ ಮಹಿಳೆಯರಿಗೆ, ಪುರುಷರಿಗೂ ಸಹ ಈ ಅಲೌಕಿಕ ಶಕ್ತಿಯ ಅನುಭೂತಿ ಅವರಲ್ಲೂ ಅಲೌಕಿಕತೆಯನ್ನು ಜಾಗೃತ ಮಾಡುತ್ತದೆ. ಹಲವರಿಗೆ ಅನೇಕ ದಿವ್ಯ ಸಾಕ್ಷಾತ್ಕಾರಗಳು ಆಗತೊಡಗುತ್ತವೆ. ಆ ಸಮಯದಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಈ ಆಧ್ಯಾತ್ಮಿಕ ಜಾಗೃತಿಯಿಂದ ನಮ್ಮ ಜೀವನವನ್ನೂ ಸಹ ಸುಖಮಯ ಮಾಡಿಕೊಳ್ಳಬೇಕೆನ್ನುವಂಥ ಲಕ್ಷ್ಯವನ್ನು ಅವರು ಮನಸ್ಸಿನಲ್ಲಿ ಪಡೆದುಕೊಳ್ಳುತ್ತಾರೆ. ಹಾಗಾಗಿ ನಿತ್ಯ ಸತ್ಸಂಗದಲ್ಲಿ ಪರಮಾತ್ಮನ ದಿವ್ಯ ವಾಣಿ ಹಾಗೂ ಈಶ್ವರಿಯ ಜ್ಞಾನವನ್ನು ದಾದಾ ಲೇಖರಾಜರವರ ಮುಖಾಂತರ ಆ ಪರಮಶಕ್ತಿಯೇ ಹೇಳುತ್ತಿದ್ದರೂ ಸಹ ಆ ಸಮಯದಲ್ಲಿ ಎಲ್ಲರೂ ಕೇವಲ ದಾದಾ ಲೇಖರಾಜರನ್ನು ನೋಡಿ ಆ ಅಲೌಕಿಕ ಶಕ್ತಿಯನ್ನು ಅನುಭವ ಮಾಡಬೇಕೆಂಬ ಆಕರ್ಷಣೆಯಿಂದ ಬರುತ್ತಿರುತ್ತಾರೆ. ಕಾಲಕ್ರಮೇಣ ಇದು ಸ್ಪಷ್ಟವಾಗುತ್ತದೆ. ದಾದಾ ಲೇಖರಾಜರವರು ಕೇವಲ ಮಾಧ್ಯಮವಷ್ಟೇ, ಆದರೆ ಪರಮಶಕ್ತಿಯೇ ಅವರ ಮುಖದಿಂದ ಈ ದಿವ್ಯ ವಾಣಿಯನ್ನು, ಈಶ್ವರಿಯ ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು. ಈ ಅನುಭವಗಳು ಅನೇಕ ಸಹಸ್ರಾರು ಜನರಿಗೆ ತಮ್ಮ ಜೀವನದಲ್ಲಿ ಯಾವುದು ಅಸಂಭವವೋ ಅದನ್ನು ಸಂಭವವನ್ನಾಗಿ ಮಾಡುವಂತಹ ಒಂದು ಶಕ್ತಿಯನ್ನು ನೀಡುತ್ತದೆ. ಅನೇಕ ಮಹಿಳೆಯರು, ಪುರುಷರು ತಮ್ಮ ಜೀವನದಲ್ಲಿ ತಾಮಸಿಕತೆಯನ್ನು ತೊರೆದು ಅನೇಕ ಪ್ರಕಾರದ ಅಶುದ್ಧತೆಯ ವ್ಯವಹಾರಗಳನ್ನು, ಆಚಾರ ವಿಚಾರಗಳನ್ನು, ಆಹಾರ ಪದ್ಧತಿಗಳನ್ನು ಪರಿವರ್ತನೆ ಮಾಡಿಕೊಂಡು ತಮ್ಮ ಜೀವನವನ್ನು ಶ್ರೇಷ್ಠ ಜೀವನದತ್ತ, ಸಾತ್ವಿಕ ಜೀವನದತ್ತ ಸಾಗಿಸಲು ಮುಂದಾಗುತ್ತಾರೆ. ಇಂತಹ ಅದ್ಭುತವಾದ ಅನುಭವಗಳಿಂದ ಕೂಡಿರುವಂತಹ ಈ ಸಮಯದಲ್ಲಿ ದಾದಾ ಲೇಖರಾಜರಿಗೆ ಇದು ನನ್ನ ಕಾರ್ಯವಲ್ಲ, ಯಾವುದೋ ದಿವ್ಯ ಶಕ್ತಿ, ಮಹಾನ್ ಚೇತನ ನನ್ನಿಂದ ಮಾಡಿಸುತ್ತಿರುವಂತಹ ಒಂದು ಕಾರ್ಯ ಎನ್ನುವಂಥ ಭಾಸ ಸ್ಪಷ್ಟವಾಗತೊಡಗುತ್ತದೆ. ಇನ್ನು ವಿಳಂಬ ಮಾಡದೆ ಆ ದಿವ್ಯ ದೃಷ್ಟಿಯಲ್ಲಿ ಕಂಡಂತಹ ಆ ದಿವ್ಯ ಸೃಷ್ಟಿ, ದೈವಿ ಸೃಷ್ಟಿ, ಸ್ವರ್ಗೀಯ ಸೃಷ್ಟಿಯನ್ನು ಸ್ಥಾಪನೆ ಮಾಡಲು ನಾನು ಆ ಪರಮಚೇತನಕ್ಕೆ ಸಂಪೂರ್ಣವಾಗಿ ಸಹಕಾರಿಯಾಗಬೇಕು ಎನ್ನುವಂಥ ದೃಢತೆಯ ಸಂಕಲ್ಪವನ್ನು ಧಾರಣೆ ಮಾಡುತ್ತಾರೆ. ಅಂದಿನಿಂದ ಅವರು ಸತ್ಸಂಗದಲ್ಲಿ ಬರುವಂತಹ ವಿಶಿಷ್ಟವಾದಂತಹ ಕೆಲವು ಮಹಿಳೆಯರನ್ನು ನಿಮಿತ್ತರನ್ನಾಗಿಸಿ ಈ ಒಂದು ಈಶ್ವರಿಯ ಕಾರ್ಯವನ್ನು ಮುಂದುವರಿಸಲು ತಮ್ಮ ತನು, ಮನ ಹಾಗೂ ಸಂಪನ್ನವಾದಂತಹ ಸರ್ವಸ್ವ ಧನವನ್ನೂ ಸಹ ಈ ಈಶ್ವರಿಯ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗಲಿಕ್ಕೆ ಈಶ್ವರನಿಗೆ ಸಮರ್ಪಣೆ ಮಾಡುತ್ತಾರೆ. ಅಂದಿನಿಂದ ಈ ಈಶ್ವರಿಯ ಕಾರ್ಯಕ್ಕೆ ಓಂ ಮಂಡಳಿ ಎನ್ನುವಂಥ ಹೆಸರನ್ನು ಇಡಲಾಗುತ್ತದೆ. ಹಾಗೂ ಪರಮಾತ್ಮನು ದಾದಾ ಲೇಖರಾಜರವರಿಗೆ ಆದಿದೇವ ಬ್ರಹ್ಮ ನೀನೇ ಎಂದು ಅವರಿಗೆ ಸ್ಮೃತಿ ಮಾಡಿಕೊಡುತ್ತಾರೆ. ಆದಿದೇವ ಅಂದರೆ ಆದಿಪುರುಷ. ಈಶ್ವರಿಯ ಕಾರ್ಯಕ್ಕೆ, ವಿಶ್ವದ ನವನಿರ್ಮಾಣಕ್ಕೆ ಮೊದಲು ನಿಮಿತ್ತರಾದಂತಹ ಆದಿಪುರುಷ. ವಿಶ್ವದ ಇತಿಹಾಸದಲ್ಲಿ ನಾವು ಕಂಡಂಥ ಅನೇಕ ವಿಭೂತಿಗಳಿಗಿಂತ ವಿಭಿನ್ನವಾದ ಮಹಾನ್ ಚೇತನ ಅಂದರೆ ದಾದಾ ಲೇಖರಾಜರವರು ಒಂದು ಸಾಮಾನ್ಯ ಜೀವನದಿಂದ ಅಲೌಕಿಕ ಉತ್ಕೃಷ್ಟತೆಯ ಕಡೆಗೆ ಅವರು ತಮ್ಮ ದಿಟ್ಟತನದ ಹೆಜ್ಜೆ ಇಟ್ಟು ಪರಮಾತ್ಮನ ಈ ಈಶ್ವರಿಯ ಕಾರ್ಯಕ್ಕೆ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡುವಂತಹ ಮಹೋನ್ನತವಾದಂತಹ ಸಮಯ ಅದು. ಇದು ಅಸಾಧಾರಣ ಕಾರ್ಯವಾದರೂ ದಾದಾ ಲೇಖರಾಜರವರು ಆ ಪರಮಶಕ್ತಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮನ ಈಶ್ವರಿಯ ಕಾರ್ಯದ ಒಂದು ದಿವ್ಯ ದರ್ಶನವನ್ನು ಪಡೆದ ಅವರು ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟದೆ ಅನೇಕ ಪ್ರಕಾರದ ಸಾಮಾಜಿಕ ಘರ್ಷಣೆಗಳಿಗೆ ಅವರ ಮನಸ್ಸನ್ನು ಸೋಲಿಸದೆ ಪರಮಾತ್ಮನ ಆದೇಶವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಈ ಅಲೌಕಿಕ ದಿವ್ಯ ಈಶ್ವರಿಯ
ಜೀವನದತ್ತ ಮುಂದೆ ಸಾಗಿದರು. ಹೀಗೆ ಅವರ ಸತ್ಸಂಗದಲ್ಲಿ ಬರುವಂತಹ ಅನೇಕರು ತಾವೂ ಸಹ ಸರ್ವ ಸಮರ್ಪಣೆ ಮಾಡುವಂತಹ ಸಂಕಲ್ಪವನ್ನು ಧಾರಣೆ ಮಾಡಿ ಅಲ್ಲಿ ಒಂದು ಸುಂದರವಾದ ಓಂ ಮಂಡಳಿ ಎನ್ನುವಂಥ ಸತ್ಸಂಗದ ನಿರ್ಮಾಣವಾಗುತ್ತದೆ. ಇವರೆಲ್ಲರೂ ದಿನನಿತ್ಯ ಈಶ್ವರೀಯ ಜ್ಞಾನ ಹಾಗೂ ಧ್ಯಾನದ ಅಭ್ಯಾಸ ಮಾಡುತ್ತಾ ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ಪರಮಾತ್ಮನ ಶಕ್ತಿಯನ್ನು ಪಡೆಯುತ್ತಾ ತಮ್ಮಲ್ಲಿ ಸಾತ್ವಿಕತೆಯ ಪವಿತ್ರತೆಯ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಹೀಗೆ ಬಂದವರಲ್ಲಿ ಸುಮಾರು 350 ಜನ 14 ವರ್ಷಗಳ ಕಾಲ ಸತತವಾಗಿ ತಮ್ಮ ಆತ್ಮದಲ್ಲಿ ಶ್ರೇಷ್ಠತೆ, ದಿವ್ಯತೆ, ಈಶ್ವರೀಯ ಜ್ಞಾನ, ಕಾಲದ ಜ್ಞಾನ ಹಾಗೂ ಮುಂದೆ ನಾವು ದೈವಿ ಸೃಷ್ಟಿಗೆ ಹೋಗುವಂತಹ ಆತ್ಮಗಳಾಗಿ ಪರಿವರ್ತನೆಯಾಗಬೇಕು ಎನ್ನುವಂತಹ ಶ್ರೇಷ್ಠ ಲಕ್ಷ್ಯವನ್ನು ಧಾರಣೆ ಮಾಡಿ ತಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತರುತ್ತಿರುತ್ತಾರೆ. ಒಂದು ವಿಶಿಷ್ಟವಾದ ಕಾರ್ಯಕ್ಕೆ ಯಾವುದೋ ಒಂದು ಗುಂಪು ಸಜ್ಜಾಗಬೇಕು, ಅವರಲ್ಲಿ ಎಲ್ಲ ಕ್ಷಮತೆಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ಹಂಬಲದಿಂದ ಇದು ಪರಮಾತ್ಮನ ಪ್ರೇರಣೆಯೇ ಸರಿ. ಆದರೆ ಇವರಿಗೆ ಅದು ಯಾವುದರ ಅಭಾಸವಿಲ್ಲದಿದ್ದರೂ ಸಹ ನಮ್ಮ ಜೀವನವನ್ನು ಯೋಗಿ ಜೀವನವನ್ನಾಗಿ, ಪವಿತ್ರ ಜೀವನವನ್ನಾಗಿ, ಸುಖ ಶಾಂತಿಯಿಂದ ಇರುವಂಥ ಜೀವನವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಎನ್ನುವಂಥ ಉತ್ಕೃಷ್ಟ ಒಂದು ಲಕ್ಷ್ಯವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿದ್ದರು. ಆಗ ಪರಮಾತ್ಮನ ಆದೇಶ, ಭಾರತದಲ್ಲಿರುವಂತಹ ನನ್ನ ಮಕ್ಕಳಿಗೆ ಈಶ್ವರೀಯ ಸಂದೇಶವನ್ನು ಮುಟ್ಟಿಸುವ ಸಲುವಾಗಿ ಈ ಈಶ್ವರೀಯ ಕಾರ್ಯದ ಈ ಸತ್ಸಂಗದ ಒಂದು ಸದಸ್ಯರನ್ನು ಸಿಂಧ್, ಹೈದರಾಬಾದ್, ಪಾಕಿಸ್ತಾನದಿಂದ ಭಾರತಕ್ಕೆ ಸ್ಥಳಾಂತರಿಸುವಂತಹ ಕಾರ್ಯ ನಡೆಯಿತು. ಈ ಎಲ್ಲ ಸತ್ಸಂಗದ ಸದಸ್ಯರಿಗೆ ಈ ರೀತಿ ಹೇಳುತ್ತಿದ್ದರು, ನೀವೀಗ ಪರಮಾತ್ಮನ ಅನುಭೂತಿಯನ್ನು ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಜ್ಞಾನ, ಯೋಗ, ದೈವಿ ಗುಣಗಳ ಧಾರಣೆಯಾಗಿದೆ, ಇದರಿಂದ ನೀವು ಶಾಂತಿ, ಸುಖವನ್ನು ಪಡೆದಿದ್ದೀರಾ. ಈಗ ನನ್ನ ಮಕ್ಕಳು ವಿಶ್ವದಲ್ಲಿ ಮೂಲೆ ಮೂಲೆಯಲ್ಲಿ ಅನೇಕ ದುಃಖ ಶಾಂತಿಯಿಂದ ದುಃಖಿತರಾಗಿದ್ದಾರೆ, ಅವರಿಗೂ ಸಹ ಈ ಈಶ್ವರೀಯ ಸಂದೇಶದ ಪ್ರಸಾದವನ್ನು ಹಂಚಲು ನೀವು ಬೇರೆ ಬೇರೆ ದಿಶೆಗಳಿಗೆ ಹೋಗಬೇಕು ಎಂದು. ಆದರೆ ಇಂತಹ ಕ್ಷಣವನ್ನು ಇವರೆಂದಿಗೂ ಸಹ ಊಹಿಸಿರಲಿಲ್ಲ. ಆದರೆ ಇವರನ್ನು ವಿಶ್ವದಲ್ಲಿ ಪ್ರಖ್ಯಾತ ಮಾಡಿ ವಿಶ್ವದ ಎಲ್ಲ ಆತ್ಮಗಳಿಗೆ ಪರಮಾತ್ಮನ ಸಂದೇಶ ಕೊಡುವಂತೆ ಸಂದೇಶವಾಹಕರನ್ನಾಗಿ ಮಾಡುವಂಥ ಕಾರ್ಯವನ್ನು ಪರಮಾತ್ಮನು ಆ ಸಮಯದಲ್ಲಿ ಮಾಡಿದ್ದರು. ಆತ್ಮೀಯರೇ, ಇದುವರೆಗೂ ಕೇಳಿದಿರಿ ಈ ಮಹಾನ್ ಚೇತನ ಆದಿದೇವ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮರವರ ಜೀವನದ ಯಶೋಗಾಥೆಯನ್ನು. ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಿಶಿಷ್ಟವಾದಂತಹ ಅಲೌಕಿಕ ಯಶೋಗಾಥೆಯ ಬಗ್ಗೆ ಕೇಳೋಣ. ಅಲ್ಲಿಯವರೆಗೂ ವಿರಾಮ. ಓಂ ಶಾಂತಿ.